ಬಿಜೆಪಿಯಲ್ಲಿ ಈಗ ದಿನಕ್ಕೊಬ್ಬರು ಭಿನ್ನಮತದ ಬಾವುಟವನ್ನು ಹಾರಿಸ್ತಾ ಇದ್ದಾರೆ. ಈಗ ಸಿಡಿದಿರುವಂಥದ್ದು ಡಾಕ್ಟರ್ ಸುಧಾಕರ್. ಇದಕ್ಕೆ ಕಾರಣ ಆಗಿರುವಂಥದ್ದು ಅಂಶಗಳನ್ನು ಅವರು ಕೂಡ ಹೇಳ್ತಾ ಇದ್ದಾರೆ. ಬಿಜೆಪಿ ಪಕ್ಷ ಸಿದ್ಧಾಂತ ಒಪ್ಪಿ 2019ರಲ್ಲಿ ನಾನು ಬಿಜೆಪಿಯನ್ನು ಸೇರಿದ್ದೆ, ಭಾರತೀಯ ಜನತಾ ಪಕ್ಷವನ್ನು ನಾನು ಸೇರಿದ್ದು 2019ರಲ್ಲಿ. ಇವತ್ತು ನಮ್ಮವರನ್ನೇ ಸೋಲಿಸುವಂತಹ ಕೆಲಸಗಳು ಆಗ್ತಾ ಇದ್ದಾವೆ. ಸ್ವಜನ ಪಕ್ಷಪಾತ, ಕುಟುಂಬ ರಾಜಕಾರಣವೇ ಹೆಚ್ಚಾಗ್ತಾ ಇದೆ. ಪಕ್ಷದ ಚುನಾವಣೆಗಳು ಏಕಚಕ್ರಾಧಿಪತ್ಯದಂತೆ ಆಗ್ತಿವೆ. ಅಂದರೆ ಪಕ್ಷದಲ್ಲಿ ನಡೀತಿರುವಂತಹ ಆಂತರಿಕ ಚುನಾವಣೆಗಳು ಏಕಚಕ್ರಾಧಿಪತ್ಯದಂತೆ ಆಗ್ತಾ ಇದ್ದಾವೆ. ಎಸ್ ಬಾಸ್ ಅನ್ನೋರನ್ನೇ ನೇಮಕ ಮಾಡಿಕೊಳ್ಳಲಾಗ್ತಾ ಇದೆ. ನೀವು ನೇಮಕ ಮಾಡಿರೋರು ದುಡ್ಡು ಕೊಡಬಹುದು, ಆದರೆ ಪಕ್ಷವನ್ನು ಗೆಲ್ಲಿಸುವುದಿಲ್ಲ ಅಂತ ಹೇಳ್ತಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಒಂದು ಸೀಟ್ ಗೆಲ್ಲಿಸಿ ನೋಡೋಣ ಅನ್ನುವಂತಹ ಸವಾಲನ್ನೆಸೆದಿದ್ದಾರೆ ಸುಧಾಕರ್ ಅವರು. ಅಷ್ಟೇ ಅಲ್ಲದೆ ಮುಂದುವರೆದು ಅವರು ಇನ್ನೊಂದು ಮಾತನಾಡಿದ್ದಾರೆ. ನನ್ನ ರಾಜಕೀಯ ಸಮಾಧಿ ಮಾಡಲು ಹೊರಟಿದ್ದಾರೆ ವಿಜಯೇಂದ್ರ ಅಂತೇಳಿ ಹೇಳ್ತಾ ಇದ್ದಾರೆ. ವಿಜಯೇಂದ್ರ ಯಾರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗ್ತಾ ಇಲ್ಲ ಮತ್ತು ವಿಜಯೇಂದ್ರ ಅವರ ದರ್ಪ, ಅಹಂಕಾರ, ಕಾರ್ಯವೈಖರಿ ಪಕ್ಷಕ್ಕೆ ಮುಳುವಾಗ್ತಾ ಇದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಮತ್ತು ನನ್ನ ಜೊತೆಗೆ ವಿಜಯೇಂದ್ರ ಸೌಜನ್ಯಕ್ಕಾದರೂ ಚರ್ಚೆ ಮಾಡಿಲ್ಲ. ಇಲ್ಲಿ ಸ್ಥಳೀಯರನ್ನ ಆಯ್ಕೆ ಮಾಡುವ ಸಂದರ್ಭದಲ್ಲಿ ವಿಜಯೇಂದ್ರ ಬಳಿ ಸಾವಿರಾರು ಕೋಟಿ ಇರಬಹುದೇನೋ ಗೊತ್ತಿಲ್ಲ, ಆದರೆ ಫೋನ್ ಮಾಡಿದ್ರು ರೆಸ್ಪಾಂಡ್ ಮಾಡಲ್ಲ, ಮೆಸೇಜ್ಗೂ ರಿಪ್ಲೈ ಮಾಡಲ್ಲ ಅಂತ ಹೇಳ್ಕೊಂಡು ಡಾಕ್ಟರ್ ಸುಧಾಕರ್ ಅವರು ಹೇಳ್ತಾ ಇರುವಂಥದ್ದು. ಅವರ ಫೋನನ್ನು ರಿಸೀವ್ ಮಾಡ್ತಲ್ಲಂತೆ, ಮೆಸೇಜನ್ನು ರಿಪ್ಲೈ ಮಾಡ್ತಾ ಇಲ್ಲಂತೆ. ನಡ್ಡಾ RSSನವರು ಅವಕಾಶ ಕೊಡ್ತಾರೆ, ಆದರೆ ವಿಜಯೇಂದ್ರ ಕೊಡೋದಿಲ್ಲ ಅಂತ ಹೇಳ್ಕೊಂಡು ಬಿಜೆಪಿಯ ಸಂಸದರು ಹೇಳ್ತಾ ಇರುವಂಥ ಮಾತಿದು. ಬಿಜೆಪಿ ಏನು ನಿಮ್ಮ ಸ್ವಂತ ಆಸ್ತಿನ ಅನ್ನುವಂತಹ ಪ್ರಶ್ನೆಯನ್ನು ಮಾಡಿದ್ದಾರೆ ಡಾಕ್ಟರ್ ಸುಧಾಕರ್ ಅವರು. ಸುಧಾಕರ್ ಅವರು ಯಾವ ಸ್ವರೂಪದಲ್ಲಿ ಸಿಟ್ಟಾಗಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಆದರೆ ಇವತ್ತು ಯಾವ ವ್ಯಕ್ತಿಯನ್ನ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ನನ್ನ ಇಡೀ ರಾಜಕೀಯದ ಬದುಕನ್ನೇ ನಾನು ಪಣಕ್ಕಿಟ್ಟು ಬಂದಿರುವಂಥ ವ್ಯಕ್ತಿಯನ್ನ ಇವತ್ತು ರಾಜಕೀಯ ಸಮಾಧಿ ಮಾಡಬೇಕು ಅಂತ ಹೊರಟಿದ್ದಾರಲ್ಲ ಇವತ್ತಿನ ರಾಜ್ಯಾಧ್ಯಕ್ಷರು, ಇವರ ಕಾರ್ಯವೈಖರಿ, ಇವರ ಒಂದು ಅಹಂಕಾರ, ಇವರ ಒಂದು ದರ್ಪ ಇರ್ಬೋದು. ಅವರ ಹತ್ರ ಸಾವಿರಾರು ಕೋಟಿ ಇದೆಯೋ ಏನೋ ಗೊತ್ತಿಲ್ಲ ನನಗೆ. ನಾನೇ ಅವರಿಗೆ ಫೋನ್ ಮಾಡಿದ್ದೇನೆ ಕಳೆದ 10 ದಿವಸದಲ್ಲಿ. ಫೋನ್ ರೆಸ್ಪಾಂಡ್ ಮಾಡಲ್ಲ, ಮೆಸೇಜ್ಗೆ ಉತ್ತರ ಕೊಡಲ್ಲ. 2 ಸಲ ಅಪಾಯಿಂಟ್ಮೆಂಟ್ ನಿಗದಿ ಮಾಡಿದ್ರು, ಮತ್ತೆ ಅಪಾಯಿಂಟ್ಮೆಂಟ್ ಮುಂದಕ್ಕೆ ಹಾಕಿದ್ರು. 2-3 ದಿನ ಆದಮೇಲೆ ಸಿಗ್ತೀನಿ. ಮಾನ್ಯ ನಡ್ಡಾಜಿ ಅವರಿಗೆ ನಾನು ಒಂದು ಮೆಸೇಜ್ ಕಳಿಸಿದ್ರೆ ತಕ್ಷಣ ಅವ್ರು ನನಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ. RSS ಸಂಘಗಳಲ್ಲಿ ನಮಗೆ ಅಪಾಯಿಂಟ್ಮೆಂಟ್ ಕೇಳಿದ್ರೆ ಪಾಪ ಕೊಡ್ತಾರೆ. ಎಂಥ ಹಿರಿಯ ಮುಖಂಡರುಗಳು ನಮಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ, ಕೇಳ್ತಾರೆ, ಸಮಾಲೋಚನೆ ಮಾಡ್ಕೊಂಡು ಏನೋ ಒಂದು ತೀರ್ಮಾನ ತಗೊಳ್ತಾರೆ. ಇಲ್ಲಿ ಸಮಾಲೋಚನೆ, ಇಲ್ಲಿ ಸುಧಾಕರ್ ಹಾಗಾದ್ರೆ ಸಿಡಿದಿರೋದಕ್ಕೆ ಏನೇನು ಅಂಶಗಳಿದ್ದಾವೆ, ಇನ್ನೇನೇನು ಹೇಳ್ತಿದ್ದಾರೆ ಅವರು ಅಂತೇಳಿ. ಸಮಾಧಾನ ಮುಗೀತು, ಇದೇನಿದ್ರು ಸಮರ ಅಂತ ಹೇಳ್ತಿದ್ದಾರೆ. CT ರವಿ, ಬೊಮ್ಮಾಯಿ, ಯತ್ನಾಳ್, ರಮೇಶ್ ಜಾರಕಿಹೊಳಿಯನ್ನೇ ಇವರು ಬಿಡ್ಲಿಲ್ಲ. ನನ್ನ ಸಮಾಧಾನ ಮುಗೀತು, ಇನ್ನೇನಿದ್ರು ನಿಮ್ಮ ವಿರುದ್ಧ ಯುದ್ಧ ಅಂತ ಹೇಳ್ಕೊಂಡು ಸಮರವನ್ನು ಸಾರಿದ್ದಾರೆ ಡಾಕ್ಟರ್ ಸುಧಾಕರ್ ಅವರು. ಯಾವುದೇ ಕಾರಣಕ್ಕೂ ಇದನ್ನು ನಾನು ಸುಮ್ಮನೆ ಬಿಡೋದಿಲ್ಲ ಅಂತೇಳಿ ಡಾಕ್ಟರ್ ಸುಧಾಕರ್ ಅವರು ಹೇಳ್ತಿದ್ದಾರೆ. ನಿಮ್ಮದು ಹಠ, ದ್ವೇಷದ ರಾಜಕಾರಣ, ಅಮಿತ್ ಶಾ ಮುಂದೆ ಇದನ್ನೆಲ್ಲವನ್ನು ಕೂಡ ಹೇಳ್ತೀನಿ ಎಂದು ಕೂಡ ಹೇಳಿದ್ದಾರೆ. ಅಷ್ಟೇ ವಿಜಯೇಂದ್ರರಿಂದ ಪಕ್ಷದ ಅವನತಿ ಆಗ್ತಾ ಇದೆ ಅನ್ನುವಂತಹ ಕಂಪ್ಲೇಂಟ್ ಈಗಾಗಲೇ ಯಾರ್ಯಾರು ಮಾಡ್ತಾ ಇದ್ದಾರೆ ಅವರಿಗೆ ಈಗ ಒಂದು ಹೆಚ್ಚಿನ ಧ್ವನಿ ಈಗ ಸಿಕ್ಕಿದೆ. ವಿಜಯೇಂದ್ರ ಬದಲಾಯಿಸಿ ಅಂತ ಅಮಿತ್ ಶಾ ಅವ್ರಿಗೂ ಕೂಡ ನಾನು ಕೇಳ್ತೀನಿ ಅನ್ನುವಂತಹ ಮಾತನ್ನು ಡಾಕ್ಟರ್ ಸುಧಾಕರ್ ಅವರು ಹೇಳ್ತಾ ಇದ್ದಾರೆ. ಹಾಗಾದರೆ ಯಾವ ಕಾರಣಕ್ಕಾಗಿ ಬಿಜೆಪಿಯನ್ನು ಬಿಡ್ತಾರಾ ಹಾಗಾದರೆ ಸುಧಾಕರ್ ಅಂತೇಳಿ? ನಾನೊಬ್ಬನೇ ಅಲ್ಲ, ಪಕ್ಷದಲ್ಲಿ ಇನ್ನೂ ತುಂಬ ಜನ ದಂಗೆ ಎದ್ದಿದ್ದಾರೆ ಅನ್ನುವಂಥ ಮಾತನ್ನು ಡಾಕ್ಟರ್ ಸುಧಾಕರ್ ಅವರು ಹೇಳ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷರ ಚುನಾವಣೆಯಲ್ಲಿ ಸಹಾಯ ಮಾಡೋರನ್ನೇ ನೇಮಕ ಮಾಡಲಾಗ್ತಾ ಇದೆ. ಅಂದರೆ ರಾಜ್ಯಾಧ್ಯಕ್ಷರ ಚುನಾವಣೆಯಲ್ಲಿ ಜಿಲ್ಲಾಧ್ಯಕ್ಷರುಗಳನ್ನು ಏನು ಆಯ್ಕೆ ಮಾಡ್ತಾ ಇದ್ದಾರೆ, ಇವರಿಗೆ ಯಾರು ಸಹಾಯ ಆಗ್ತಾರೆ, ವಿಜೇಂದ್ರ ಅವರಿಗೆ ಯಾರು ಸಹಾಯ ಆಗ್ತಾರೆ ಅಂಥವ್ರನ್ನೇ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿ ಆಂತರಿಕ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿದ್ದಾರೆ ವಿಜಯೇಂದ್ರ ಅನ್ನುವಂಥನ್ನು ಹೇಳ್ತಿದ್ದಾರೆ. ಅಷ್ಟೇ ಅಲ್ಲದೆ ಬಿಜೆಪಿ ಯಾವೊಬ್ಬ ನಾಯಕರ ವಿಶ್ವಾಸವನ್ನು ಕೂಡ ಪಡೆಯದೆ ಅಲ್ಲೀಗ ನೇಮಕ ಆಗ್ತಾ ಇದೆ. ಜಿಲ್ಲೆಗಳ ನೇಮಕ ಜಿಲ್ಲಾ ನಾಯಕರುಗಳನ್ನು ಸಮಾಲೋಚನೆ ಮಾಡದೆ ಜಿಲ್ಲೆಗಳಿಗೆ ಅಧ್ಯಕ್ಷರು ಮಾಡಿದರೆ ಪಕ್ಷವನ್ನು ಜಿಲ್ಲೆಗಳಲ್ಲಿ ಕಟ್ಟೋದಕ್ಕೆ ಆಗುತ್ತಾ ಅನ್ನೋದು ಇಲ್ಲಿರುವ ಪ್ರಶ್ನೆ. ಹೈಕಮಾಂಡ್ ನನ್ನ ಅಭಿಪ್ರಾಯಕ್ಕೆ ಸ್ಪಂದಿಸದಿದ್ದರೆ ಬೇರೆ ತೀರ್ಮಾನವನ್ನು ನಾನು ಕೈಗೊಳ್ಳಬೇಕಾಗುತ್ತೆ ಅನ್ನೋಂಥವ್ರು ಕೂಡ ಹೇಳಿದ್ದಾರೆ. ನನ್ನ ಮುಂದಿನ ರಾಜಕೀಯ ನಡೆಯ ಬಗ್ಗೆ ತೀರ್ಮಾನವನ್ನು ಕೈಗೊಳ್ತೇನೆ ಅಂತ ಹೇಳಿಕೊಂಡು ಡಾಕ್ಟರ್ ಸುಧಾಕರ್ ಅವರು ಹೇಳಿದ್ದಾರೆ. ನನಗೆ ಪದವಿಗಳು ಮುಖ್ಯ ಅಲ್ಲ, ಗೌರವ, ಸ್ವಾಭಿಮಾನ ಮುಖ್ಯ ಅಂಥೇಳಿ ಇನ್ನೊಬ್ಬರು ಈಗ ಸ್ವಾಭಿಮಾನದ ಪ್ರಶ್ನೆಯನ್ನು ಎತ್ತಿದ್ದಾರೆ. ಹೈಕಮಾಂಡ್ ನಿರ್ಧಾರದ ಮೇಲೆ ನನ್ನ ಮುಂದಿನ ನಡೆ ಬಗ್ಗೆ ತೀರ್ಮಾನವನ್ನು ಕೈಗೊಳ್ತೇನೆ ಅನ್ನೋದು ಡಾಕ್ಟರ್ ಸುಧಾಕರ್ ಅವರ ಸದ್ಯದ ನಿಲುವು. ಹೀಗೆ ಬಿಜೆಪಿಯಲ್ಲಿ ಭಿನ್ನ ಧ್ವನಿಗಳು ಜಾಸ್ತಿ ಆಗ್ತಾ ಇದ್ದಾವೆ. ಜಿಲ್ಲಾಧ್ಯಕ್ಷರ ನೇಮಕ ಅನ್ನುವಂಥದ್ದು ಬಹಳ ಸ್ಮೂತಾಗಿ ನಡಿಬೇಕು.
ರಾಜ್ಯಾಧ್ಯಕ್ಷರ ವಿಚಾರದಲ್ಲೂ ಅಸಮಾಧಾನ ಇದೆ, ಜಿಲ್ಲಾಧ್ಯಕ್ಷರುಗಳ ವಿಚಾರದಲ್ಲೂ ಅಸಮಾಧಾನ ಇದೆ, ಮಂಡಲಾಧ್ಯಕ್ಷಗಳ ವಿಚಾರದಲ್ಲೂ ಅಸಮಾಧಾನ ಇದೆ. ಹೀಗಾದರೆ ಪಕ್ಷದಲ್ಲಿ ಈ ಅಸಮಾಧಾನಕ್ಕೆ ಮದ್ದು ಯಾವಾಗ ಸಿಗುತ್ತೆ ಅನ್ನೋದನ್ನು ನೋಡಬೇಕಾಗಿದೆ.